ನಮಸ್ಕಾರಪ್ಪ ಎಲ್ಲರಿಗೂ. ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಏಕೈಕ ಮಹಿಳೆ, ನಾವು ಅನೇಕ ಬಾರಿ ಹೇಳಿದ್ವಿ, ಇವಳು ಒಂದಿನ ಒಂದು ದಿವಸ ಕರ್ನಾಟಕ ರಾಜ್ಯದ ಗದಿಗೆ ಹಿಡಿತಾಳಂಥೇಳಿ. ಯಾರವಳು ತಾಯಿ? ಮಹಾತಾಯಿ. ಗ್ರಾಮೀಣ ಪ್ರದೇಶದಲ್ಲಿ 50,000ಕ್ಕಿಂತಲೂ ಹೆಚ್ಚು ಲೀಡ್ಲೆ ಬಂದಿದ್ದು, ಈಗ 75,000 ಆಕೈತಿ ವರ್ಕೂರಿ. ಯಾಕಂದ್ರೆ ಗ್ರೌಂಡ್ ರಿಪೋರ್ಟ್ ಹೇಳ್ತು, ನಾವು ಹೋಗಿ ತಿರುಗಾಡಿ ನೋಡಿ ಬಂದೀವಿ. 1,40,000 ಓಟ್ ಕಟ್ಟಿಟ್ಟ ಬುತ್ತಿ, ಅದರಲ್ಲಿ 75,000 ಮತಗಳ ಅಂತರದಿಂದ ಯಾರೋ ಎದುರಾಳಿ ನಿಂತರೂ ಸಹಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ವಿಧಾನಸಭಾ ಪ್ರವೇಶ. ಆ ತಾಯಿ ಈ ಭಾರತ ದೇಶದ ಹೈಕಮಾಂಡದ ಮುಖ್ಯಸ್ಥ ರಾಹುಲ್ ಗಾಂಧಿ ಜೊತೆ ಒಂದು ಸಂದರ್ಶನ ಮಾಡ್ತಾರೆ. ನೋಡ್ರಿ ಎಷ್ಟು ಮಾರ್ಮಿಕವಾದ ಚರ್ಚೆ. ಎಂಥ ಗಣ್ಯಾತಿ ಗಣ್ಯರು ಕೂತಾರ, ಒಬ್ಬ ಸ್ಮಾರ್ಟ್ ಹೀರೋ ಒಬ್ಬ ಕೂತಾರ. ಈ ಅಕ್ಕ ತಾಯಿ ಲಕ್ಷ್ಮಿ ಅಲ್ಲಿ ರಾಹುಲ್ ಗಾಂಧಿ ಜೊತೆ ಒಂದು ಸಂವಾದದ ಒಂದು ಚರ್ಚೆ ಮಾಡ್ತಾರೆ. ಎಷ್ಟು ಕೂಲಂಕುಷವಾಗಿ ಕೇಳಾಕತ್ತ ನೋಡ್ರಿ ಆ ಪುಣ್ಯಾತ್ಮ. ಲಕ್ಷ್ಮೀ ತಾಯಿಗೆ ಒಂದು ಶಕ್ತಿ ಐತಿ, ಆರಾಧ ದೇವತೆಯ ಮಹಾಶಕ್ತಿ ಐತಿ. ಅಲ್ಲಿ ಒಂದು ಅಪಾರ ಪಡೆ ಐತಿ, ಸೈನ್ಯ ತಯಾರು ಮಾಡ್ಯಾಳ, ಮಹಿಳೆಯರ ಸೈನ್ಯ. ಆ ಮಹಿಳೆಯರ ಇನ್ನು ಹೊರಗೆ ಬಂದ್ರಂದ್ರೆ 75,000 ಲೀಡ್ ಕಟ್ಟಿಟ್ಟ ಬುತ್ತಿ, ಬೆಳಗಿಂದ ಸಾಯಂಕಾಲವರೆಗೆ ಜನತಾ ದರ್ಶನ ಸಹಿತ ಮಾಡ್ತಾಳ. ಎಷ್ಟು ಕೆಲಸ ಅಲ್ಲಿ ಮಾಡಿ ತೋರಿಸ್ಯಾಳ ಅದನ್ನು ನೋಡ್ಬೇಕಲ್ರಿ. ಈ ಗೃಹಲಕ್ಷ್ಮಿ ಮನೆ ಮನೆಗೆ ಮುಟ್ಟಬೇಕಾದ್ರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣ, ಪ್ರತಿ ಅಕೌಂಟ್ಗೆ ರೊಕ್ಕ ಜಮಾ ಆಗ್ಬೇಕಾರ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣ, ಎಲ್ಲಿ ಮುಟ್ಟಿಲ್ಲ ಅದನ್ನು ದೈನಂದಿನವಾಗಿ ತನಿಖೆ ಮಾಡಿಸಿ ದುಡ್ಡು ಹಾಕಿಸ್ತಾಳ. ಇದು ಗ್ಯಾರಂಟಿ ಯೋಜನೆಯ ಸರ್ದಾರದ ಈ ರೂವಾರಿ ಇವಳೇ ಲಕ್ಷ್ಮೀ ಹೆಬ್ಬಾಳ್ಕರ್. ಇನ್ನು ಖಾನಾಪುರದಾಗ ಒಂದು ಉದಯ ಆಕೈತ್ರಿ, MLA. ಅದೇ ಕುಟುಂಬದಾಗ ಅವ MLA ಆಗತಾನೆ, ಬರ್ದ ಇಟ್ಕೊಂಡ್ಬಿಡ್ರಿ. ಇನ್ನು ನೆಟ್ವರ್ಕ್ ಜೋರು ಐತಿ. ಪ್ರತಿ ಗ್ರಾಮ ಪಂಚಾಯತಿ ಏರಿಯಾದಾಗೆಲ್ಲ ಈಗ ತಯಾರಾಗೈತಿ. ಇನ್ನು ಬರೇ 28ಕ್ಕೆ ಹಾಕೋತ್ಕೊಂಡೋದು. ಅದರ ಸಲುವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ದು ಯಾಕೆ ಹೇಳ್ತಾನೆ ಕಡಕ ಜವಾರಿ ಕಾಕ ಅಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವಾಗಲೂ ಹೃದಯವಂತಳು. ಯಾರೋ ಹೋಗಲಿ ಮನೆಗೆ ಸಹಾನುಭೂತಿಯಿಂದ ಅವರ ಅರ್ಜಿಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಇಲಾಖೆಗೆ ಸೂಚನೆ ಮಾಡ್ತಾಳೆ. ಈಗಂತೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಹತ್ರ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹಲೋ ಅಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ. ಅಕ್ಕ ತಾಯಿ, ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡುವಂಥ ಶಕ್ತಿ ನಿನ್ನಲ್ಲಿ ಐತಿ. ಈಗ ನೀನ ಮುಖ್ಯಮಂತ್ರಿ ಇದ್ದಂಗೆ, DK ಶಿವಕುಮಾರ್ ಮುಖ್ಯಮಂತ್ರಿ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖ್ಯಮಂತ್ರಿ ಇದ್ದಂಗೆ. ನೀನೀಗ ಹಲೋ ಅನ್ನಬೇಕು. ಇದೇ ಸುವರ್ಣಸೌಧದಲ್ಲಿ ಅನೇಕ ಕಚೇರಿಗಳನ್ನ ತರಬೇಕು, ಉತ್ತರ ಕರ್ನಾಟಕ ಸಲುವಾಗಿ ಪ್ರಯತ್ನ ಮಾಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ನಿನಗೊಂದು ಅವಕಾಶ ಸಿಕ್ಕೈತಿ ಅಮ್ಮ ತಾಯಿ, ನಿನಗೆ ದೇವರ ಶಕ್ತಿ ಕೊಟ್ಟಾನ. ಫೋಣೆ ಬಸ್ ಹಲೋ ಅನ್. ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ನೀ ಹೋರಾಟ ಮಾಡುವಂಥ ಅವಕಾಶ ಈಗ ನಿನಗೆ ಸಿಕ್ಕೈತಿ. ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳು. ಎಷ್ಟು ಒಳ್ಳೊಳ್ಳೆಯ ನಿನ್ನ ಕಚೇರಿಯಲ್ಲಿ ಸಿಬ್ಬಂದಿಗಳನ್ನ ಇಟ್ಟಿದೆಯವ, ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಯಾರಿಗೆ ಏನು ಬೇಕು, ಅಕ್ಕ ಇರಲಿ, ಅವ ತಮ್ಮ ಇರಲಿ, ಅವ ಮಗ ಇರಲಿ, ಯಾರೋ ಇರಲಿಲ್ಲ ಅಂದ್ರೂ ಸಹಿತ ಸಹಾನುಭೂತಿಯಿಂದ ಮಾತಾಡಿಸ್ತಾರಲ್ಲ. ಈ ಜನ ಬಂದು ನಮಗೆ ಹೇಳ್ತಾರೆ, ಲಕ್ಷ್ಮೀ ತಾಯಿ ಅಕ್ಕನ ಆಫೀಸ್ಗೆ ಹೋಗಿದ್ದು ಕಾಕ, ಅಲ್ಲಿ ಎಷ್ಟು ಚಂದ ಕರೆದು ಮಾತಾಡಿಸ್ತಾರಲ್ಲ, ನಮ್ಮ ಕೆಲಸಗಳಿಗೆ ಸ್ಪಂದನೆ ಮಾಡ್ತಾರೋ. ಯಾರೂ ಇರಲಿಲ್ಲ ಅಂದ್ರೂ ಸಂಬಂಧಪಟ್ಟವ್ರಿಗೆ ಸೂಚನೆ ಮಾಡ್ತಾರೆ. ಅವ್ರು ಬಂದ ಮೇಲೆ ಒಂದು ಪತ್ರ ಶಿಫಾರಸು ಕೊಡ್ತಾರೆ, ಆ ಪತ್ರ ಮೇಲೆ ನಮ್ಮ ಕೆಲಸ ಆಕೈತಿ ಅಂತಾರೆ. ಅಂಥವಲ್ಲಿ ಮಹಿಳೆಯೂ ಒಬ್ಬಳದಾಳ ಪಾಪ, ಎಷ್ಟು ಓಡಾಡಿ ಕೆಲಸ ಮಾಡ್ತಾಳ. ಯಾಳವರು ಲಕ್ಷ್ಮೀ ಹೆಬ್ಬಾಳ್ಕರರ ಒಂದು ಕಚೇರಿಯಲ್ಲಿ ಅನೇಕ ಸಿಬ್ಬಂದಿ ವರ್ಗದಲ್ಲಿ ಮಹಿಳೆ ಒಬ್ಬಳದಾಳ. ಆ ಮಹಿಳೆಯು ನೋಡ್ರಿ ಎಷ್ಟು ಸಹಾನುಭೂತಿಯಿಂದ ಎಲ್ಲರದು ಕೆಲಸ ಮಾಡಿಕೊಳ್ತಾಳೆ. ನಾನು ಕೂತ್ಕೊಂಡು ನೋಡ್ಕೋತಿರ್ತೀವಿ. ಅಲ್ಲಿ ಹೋಗಿದಂಥ ಜನ ಬಂದು ನಮಗೆ ಈ ಹಿರೇಬಾಗೇವಾಡಿ, ಬೆಳಗಾವಿ ಗ್ರಾಮೀಣದ ಜನ, ಸಾಂಬ್ರ, ಇವೆಲ್ಲ ಜನ ಬಂದು, ಮಾರ್ಯಾಳ ಜನ ಬಂದು ನಮ್ಮನ್ನು ಸಾವಕಾಶ ಕೇಳ್ತಾರೆ, ಕಾಕ ನಾವು ಹೋಗಿದ್ದು ನಮ್ಮ ಕೆಲಸ ಸಲುವಾಗಿ. ನಮ್ಮ ಕ್ಷೇತ್ರ ಬರಲಿಲ್ಲ ಅಂದ್ರೂ ಆ ಕ್ಷೇತ್ರದ ಕೆಲಸ ಮಾಡಿಕೊಡ್ತಾಳ. ರಾಜ್ಯ ವಿಧಾನಸಭೆ ಸದಸ್ಯಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಆ ಶಿಫಾರಸು ಪತ್ರದಿಂದ ಕೆಲಸ ಆಗ್ತಾವ ಅನ್ನೋದು ಎಲ್ಲರಿಗೂ ಒಂದು ಖಚಿತ ಗ್ಯಾರಂಟಿ ಐತಿ. ಈ ಗ್ಯಾರಂಟಿ ಮಹಿಳೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಉಜ್ವಲ ಭವಿಷ್ಯ ಐತಿ. ಅವಳು ಮಾಡುತ್ತಿರುವ ಕೆಲವು ದೃಶ್ಯಗಳನ್ನ ಹಾಕಾಕತ್ತೆ, ಭಾಳ ವೈರಲ್ ಆಗೈತೆ. ಅದು ಆ ವಿಡಿಯೋ ಹಾಕಾಕತ್ತ ನೋಡ್ರಿ. ರಾಹುಲ್ ಗಾಂಧಿ ಜೊತೆ ಕೂತು ಹೆಂಗೆ ಚರ್ಚೆ ವಿಮರ್ಶೆ ಮಾಡಾಕತ್ತಾಳ ಈ ಮಹಾತಾಯಿ. ಹಂಗಾದ್ರೆ ಲಕ್ಷ್ಮೀ ತಾಯಿಗೆ ಆಯುಷ್ಯ ಐರಾರೋಗ್ಯ ಕೊಡುವ ಸಲುವಾಗಿ ಒಂದು ಲೈಕ್ ಮತ್ತು ಶೇರ್ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. डिवाइन पावर जो हमको पुश करती है, दूसरे दिन तीसरे दिन मुझे ऐसा लगा कि मैं भी आपके साथ भाग रही हूँ. कुछ बड़ी शक्ति जो है सर इस पदयात्रा में हमको आगे लेके जा रही है. जब सर के साथ चलना हुआ तो मुझे ऐसा लगा कि नामुमकिन है, लेकिन जैसे आप हमेशा बोलते हुए कुछ पॉजिटिव डिवाइन पावर जो हमको पुश करती है, दूसरे दिन तीसरे दिन मुझे ऐसा लगा कि मैं भी आपके साथ भाग रही हूँ. कुछ
बड़ी शक्ति जो है सर इस पदयात्रा में हमको आगे लेके जा रही है. No, I'm not. I'm walking my heels. There, everybody is saying I'm walking my toes. I'm walking my heels. You're resting. No, sir. कहाँ से कहानी निकाल दी है? मैंने नहीं टॉपिक निकाला, सर ने निकाला, मैंने टॉपिक निकाला नहीं. When I was 35, 40, I used to run almost 10 kilometers every day of my life, except Saturday and Sunday. The way to deal with these problems is to do it consistently, little bit, small amount. Over time, it will give you huge